ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಟ ಮಂತ್ರದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ನಿಜಕ್ಕೂ ಈ ಮಾಟ ಮಂತ್ರ ಅನ್ನೋದೆಲ್ಲ ನಿಜಾನಾ, ಅದರ ಪ್ರಯೋಗ ಹೇಗಿರುತ್ತೆ, ಅಂಡ್ ಮಾಟ ಮಂತ್ರಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಹೇಗಿರ್ತಾನೆ, ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ ಇಲ್ವಾ, ಅದರ ಪರಿಹಾರಗಳೇನು, ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಗುರೂಜಿಯವರಿದ್ದಾರೆ. ಮೊದಲಿಗೆ ನಾನು ಅವರನ್ನು ಸ್ವಾಗತಿಸ್ತೇನೆ. ನನ್ನ ಜೊತೆ ಇದ್ದಾರೆ ಜ್ಯೋತಿಷ್ಯ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗೀಶಾದ್ಯ ಸುಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ ಕೃತ ಕೃತ್ಯು ಶಿಹುತಂ ನಮಾಮಿ ಗಜಾನನಂ. ಗುರುಜಿ, ಮಾಟ ಮಂತ್ರ ಸಾಕಷ್ಟು ಜನ ಇದನ್ನು ನಂಬ್ತಾರೆ, ಒಂದಷ್ಟು ಜನ ನಂಬೋದಿಲ್ಲ, ಅಂಡ್ ಒಂದಷ್ಟು ಜನಕ್ಕೆ ಗೊಂದಲ. ಈ ಮಾಟ ಮಂತ್ರ ಅಂದರೆ ಏನು, ಅದರ ಪ್ರಯೋಗ ಹೇಗಿರುತ್ತೆ, ಅದಕ್ಕೊಳಗಾಗಿರುವಂತಹ ವ್ಯಕ್ತಿ ಹೇಗಿರ್ತಾನೆ, ಇದು ಕೆಲಸ ಮಾಡುತ್ತಾ ಇಲ್ವಾ ಅನ್ನೋ ಒಂದಷ್ಟು ಗೊಂದಲದ ಪ್ರಶ್ನೆ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಮಾಟ ಮಂತ್ರ ಅಂತಂದರೆ ಜನಗಳಲ್ಲಿ ಒಂದು ಗೊಂದಲ ಅಂತಂದರೆ ಇದು ನಿಜಾನ ಸುಳ್ಳ, ಅಂದರೆ ಜ್ಯೋತಿಷ್ಯನೂ ಕೂಡ ಇದು ನಿಜಾನ ಸುಳ್ಳ ಅನ್ನುವವರಿಗೆ ಜ್ಯೋತಿಷ್ಯ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬ್ರಹ್ಮಾಂಡ ಅಂತಲೇ ಹೇಳ್ಕೊಬೋದು. ಈ ಬ್ರಹ್ಮಾಂಡದಲ್ಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ವಿಧಾನಗಳಿದ್ದಾವೆ. ಹಲವಾರು ವಿಧಾನಗಳು ಅಂತಂದರೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಗಿಳಿಶಾಸ್ತ್ರ, ಕವಡೆಶಾಸ್ತ್ರ, ರಮಲಶಾಸ್ತ್ರ, ಯಂತ್ರಮಂತ್ರ ಪ್ರಕರಣ ಅಂದರೆ ಮಾಟ ಮಂತ್ರ ಮತ್ತು ವಾಸ್ತುಶಾಸ್ತ್ರ, ಹೀಗೆ ಹಲವಾರು ವಿಧಾನಗಳಿದ್ದಾವೆ. ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ದೊಡ್ಡ ಮರ. ಆ ಮರಕ್ಕೆ ಬೇರುಗಳು ಬಿಳಿಲುಗಳು ಹೇಗಿರ್ತವೋ ಹಾಗೆ ಎಲ್ಲ ವಿಧಾನವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಶಾಸ್ತ್ರಗಳು ಹರಡಿಕೊಂಡಿದ್ದಾವೆ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಯಂತ್ರಮಂತ್ರ ಪ್ರಕರಣ, ಮಾಟ ಮಂತ್ರ ಅಂತಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಧೀನಂ ದೈವತ ಅಂತಂದ್ಬಿಟ್ಟು, ಅಂತಂದರೆ ಯಂತ್ರಮಂತ್ರಗಳಿಂದ ಕುತಂತ್ರಗಳಿಂದ ದೇವತೆಗಳನ್ನೂ ಕೂಡ ಮಾನವರು ಅಂತಂದರೆ ಋಷಿಮುನಿಗಳು ತಮ್ಮ ಹಿಡಿತದಲ್ಲಿಟ್ಕೊಳ್ತಾ ಇದ್ರು. ಯಾರನ್ನು? ದೇವತೆಗಳನ್ನೇ ಋಷಿಮುನಿಗಳು ಯಜ್ಞಗಳಿಂದ, ತಪಸ್ಸುಗಳಿಂದ, ಹೋಮ ಹವನಗಳಿಂದ ಯಾರನ್ನು ಹೇಗೆ ವಶಪಡಿಸ್ಕೋಬೇಕು, ಯಾರನ್ನು ಹೇಗೆ ನಮ್ಮಂತೆ ಸಿದ್ಧಿಪಡಿಸ್ಕೋಬೇಕು, ನಮ್ಮ ಕೆಲಸ ಕಾರ್ಯಗಳನ್ನು ಹೇಗೆ ಸಕ್ಸಸ್ಫುಲ್ ಮಾಡ್ಕೋಬೇಕು ಅನ್ನುವಂಥದ್ರಿಂದ ಈ ಯಂತ್ರಮಂತ್ರ ಪ್ರಕರಣಗಳಿಂದ, ಬೀಜ ಮಂತ್ರಗಳಿಂದ, ವಿಶೇಷವಾಗಿ ಬೀಜ ಮಂತ್ರಗಳಿಂದ ತನ್ನ ಇಚ್ಛಾ ಶಕ್ತಿಯನ್ನು ಅಂದರೆ ಇಷ್ಟ ದೇವತೆಯನ್ನು ಆರಾಧ್ಯ ದೇವರನ್ನು ಮತ್ತು ಕುಲದೇವರನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ರಿಂದ ಋಷಿಮುನಿಗಳಿಂದ ಬಂದಂತಹ ವಾಡಿಕೆಗಳು. ಹಿಂದೆ ಸುಮಾರು ಒಂದು ಪೂರ್ವಜನ್ಮದಲ್ಲಿ ಅಂತಂದರೆ ಯುಗಾಂತರಗಳಲ್ಲಿ ಮೊದಲೆಲ್ಲನೂ ಕೂಡ ಮಾನವನಿಗೆ ಸುಮಾರು ಸಾವಿರಾರು ವರ್ಷಗಳು ಆಯುಸ್ಸು ಇರ್ತಾಯಿತ್ತು. ಸಾವಿರಾರು ವರ್ಷಗಳು ಆಯುಸ್ಸು ಅನ್ನುವಂಥದ್ದು 1000 ವರ್ಷ, 2000 ವರ್ಷ, 3000 ವರ್ಷ ಮತ್ತು 500 ವರ್ಷ, 700 ವರ್ಷ, 800 ವರ್ಷ, ಕಡಿಮೆ ಅಂತಂದ್ರೂ ಕೂಡ 400ರಿಂದ 600 ವರ್ಷಗಳು ಮನುಷ್ಯನಿಗೆ ಆಯುಸ್ಸು ಅನ್ನುವಂಥದ್ದು ತುಂಬ ಹಿಂದುಗಡೆ ಯುಗಗಳ ಹಿಂಭಾಗದಲ್ಲಿ ಇತ್ತು. ಹೇಗೆ ಇದೆಲ್ಲನೂ ಸಾಧ್ಯ ಅಂದರೆ ಅದಕ್ಕಿಂತ ಮೊದಲು ದೇವತೆಗಳಿಗೆ ಆಯುಷ್ಯ ಅನ್ನೋದೇ ಇಲ್ಲ. ಅವರು ಹೇಗೆ ಅಂತಂದರೆ ಅಮೃತವನ್ನು ಕುಡಿದು ತನ್ನ ಆಯುಷನ್ನು ವೃದ್ಧಿಪಡಿಸ್ಕೊಳ್ತಾ ಇದ್ರು. ಹಾಗೆ ಋಷಿಮುನಿಗಳು ಏನು ಮಾಡ್ತಾಯಿದ್ರು ಅಂತಂದರೆ ಮಂತ್ರೋಪಚಾರಗಳಿಂದ, ಬೀಜ ಮಂತ್ರಗಳಿಂದ ತನ್ನ ಆಯುಷನ್ನು ಮತ್ತು ತನ್ನ ಜ್ಞಾನವನ್ನು ಕೂಡ ವೃದ್ಧಿ ಮಾಡ್ಕೊಳ್ತಾ ಇದ್ರು. ಸಾಕ್ಷಾತ್ ಪುರಾಣಗಳಲ್ಲೇ ತಿಳಿದ ಹಾಗೆ ಭೃಗ ಮಹರ್ಷಿ ಅನ್ನುವಂಥದ್ದು ಒಬ್ಬರಿದ್ದರು. ಅವರಿಗೆ ಕಾಲಕ್ರಮೇಣ ಸುಮಾರು ಒಂದು 600 ವರ್ಷ 700 ವರ್ಷಗಳು ಅನ್ನುವಂಥದ್ದು ಒಂದು ಇತಿಹಾಸ ಅನ್ನುವಂಥದ್ದು ಇದೆ. ಅವ್ರು ಹೇಗೆ ಅಂತಂದರೆ ಇಡೀ ತನ್ನ ಆಶ್ರಮದಲ್ಲಿ, ತನ್ನ ಸಾಮ್ರಾಜ್ಯ ಅನ್ನುವಂಥದ್ದು ಏನಿತ್ತು, ತನ್ನ ವನದಲ್ಲಿ ಮತ್ತು ಆಶ್ರಮದಲ್ಲಿ ಸಂಬಂಧಪಟ್ಟಂತಹ ಒಂದು ಎಕ್ಸಾಂಪಲ್, ಒಂದು ಊರು ಅಂತ ತಿಳ್ಕೊಳ್ಳೋಣ. ಆ ಊರಿನ ಒಳಗಡೆ ಯಾರೇ ಅನ್ಯ ವ್ಯಕ್ತಿ ಬಂದರೂ ಕೂಡ
ಅಂದರೆ ಗೊತ್ತಿಲ್ಲದೆ ಇರುವಂತಹ ಯಾವುದೇ ಆದರೂ ಒಂದು ಅಂಶ ಒಳಗಡೆ ಬಂದರೂ ಕೂಡ ಅವ್ರಿಗೆ ಇಷ್ಟು ಡಿಸ್ಟೆನ್ಸ್ ಇಷ್ಟು ಕಿಲೋಮೀಟ್ರ್ ಒಳಗಡೆ ಏನಾದ್ರೂ ಸನ್ನಿವೇಶ ನಡೀತಾ ಇದೆ, ಘಟನೆಗಳು ನಡೀತಾ ಇದೆ ಅಂತಂದರೆ ಅವ್ರಿಗೆ ಮನೋಜ್ಞಾನದಿಂದನೇ ಏನೋ ಸಮಥಿಂಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಎಚ್ಚೆತ್ತುಕೊಳ್ತಾ ಇದ್ರು, ಅದನ್ನು ಅಲ್ಲೇ ತಡೆದಿಡ್ದು ಬಿಡ್ತಾ ಇದ್ರು. ಅಂದರೆ ಇವರು ಅಲ್ಲಿ ಹೋಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಒಂದು ಪವರ್ಫುಲ್ ಎನರ್ಜಿ ನಮ್ಮ ಬೀಜ ಮಂತ್ರಗಳಿಂದ ಅವರು ಸಿದ್ಧಿ ಪಡ್ಕೊಳ್ತಾ ಇದ್ರು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ವಿಧಾನಗಳಲ್ಲಿ ತುಂಬ ಮೇರು ಪರ್ವತ ಅನ್ನುವಂಥದ್ದೇ ಹೇಳ್ಕೋಬೋದು ಈ ಯಂತ್ರ ಮಂತ್ರ ಪ್ರಕರಣ. ಇಂದ್ರಜಾಲ ಮಹೇಂದ್ರಜಾಲ ಅಂತ ಹೇಳ್ತೀವಿ, ಮತ್ತು ಈ ಮಾಟಮಂತ್ರ ಅನ್ನುವಂಥದ್ದು ಹೇಳ್ತೀವಿ. ಈ ಮಾಟಮಂತ್ರ ಈಗಿನ ಕಾಲಜನ್ಮಕ್ಕೆ ಅಂತಂದರೆ ಈಗ ಏನು ಕಲಿಯುಗ ಅನ್ನುವಂಥದ್ದು ನಡೀತಾ ಇದ್ದೋ, ಕಲಿಯುಗದಲ್ಲಿ ಪ್ರತಿಯೊಬ್ಬನಲ್ಲೂ ಕೂಡ ಒಂದಲ್ಲ ಒಂದು ಕ್ಷಣದಲ್ಲೂ ಕೂಡ ಕಲಿತಾನೇ ಇರಬೇಕಾಗುತ್ತೆ. ಹೆಚ್ಚು ಕಲಿತಷ್ಟು ಏನು ಮಾಡ್ತೀವಿ, ಹೆಚ್ಚು ಮರ್ತೋಗ್ತೀವಿ. ಹೆಚ್ಚು ಕಲಿತಷ್ಟು ಹೆಚ್ಚು ಮರ್ತೋಗ್ತಾ ಇರುತ್ತದೆ. ಈಗಿನ ಜನ್ರೇಷನ್ ಹಾಗೇನೇ ಇದೆ. ಅಂದರೆ ಕಲಿಯುಗದ ಕರ್ಮನೇ ಹಾಗೆ ನಡೀತಾ ಇದ್ದಾವೆ. ಹಾಗಿರುವಾಗ ಈ ಬೀಜ ಮಂತ್ರಗಳು ಅನ್ನೋಂಥದ್ದು ಏನಿಂತದೋ ಇಡೀ ಬ್ರಹ್ಮಾಂಡವನ್ನು ಒಂದು 10-15 ಅಕ್ಷರದಲ್ಲಿ, 3 ಅಕ್ಷರದಲ್ಲಿ, 4 ಅಕ್ಷರದಲ್ಲಿ ಹಿಡಿದಿಟ್ಕೊಳ್ಳುವಂತಹ ಒಂದು ಪವರ್, ಒಂದು ಕೆಪಾಸಿಟಿ ಅನ್ನುವಂಥದ್ದು ಇತ್ತು. ಹೀಗಿರುವಾಗ ಈ ನಮ್ಮ ಹತ್ರ ನಮ್ಮ ಜನ್ರೇಷನಲ್ಲಿ ಇವಾಗ ನಮ್ಮ ಮನೆಯಲ್ಲೇ ನಾನು 5ನೇ ತಲೆ, ತಾತ ಮುತ್ತಾತ ತಂದೆಯಿಂದ ತಾತ ಮುತ್ತಾತನಿಂದ ನಾನು 5ನೇ ತಲೆ. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಬಂದಂತಹ ಈ ಯಂತ್ರ ಮಂತ್ರ ಪ್ರಕರಣಗಳಲ್ಲಿ ಏನಾಗ್ತಾ ಇದೆ ಏನು ಅಂತಂದರೆ, ಜನಗಳು ಏನು ನಮ್ಮ ಹತ್ರ ಬರ್ತಾರೋ ಅವ್ರಿಗೆ ಏನು ಬೇಕೋ ಕಷ್ಟ ನಷ್ಟಗಳು, ಇಷ್ಟ ಕಷ್ಟಗಳು ಏನಿರ್ತಾವೋ ಅವುಗಳನ್ನು ಈಡೇರಿಸುವುದಕ್ಕೋಸ್ಕರ ಅಂತಂದರೆ ಎಲ್ಲ ಸಮಸ್ಯೆಗಳಿಂದನೂ ಕೂಡ ಡಾಕ್ಟ್ರಿಂದನೇ ಪರಿಹಾರ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಸಮಸ್ಯೆಗಳಿಂದನೂ ಕೂಡ ಹೋಮ ಹವನಗಳಿಂದನೇ ಪರಿಹಾರ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅವುಗಳಿಂದನೂ ಪರಿಹಾರ ಇದ್ದಾವೆ, ಹೋಮ ಹವನಗಳಿಂದನೂ ಕೂಡ ಪರಿಹಾರ ಇದ್ದಾವೆ, ಮೆಡಿಷನ್ನಿಂದನೂ ಕೂಡ ಪರಿಹಾರ ಇದ್ದಾವೆ. ಮತ್ತು ಇವುಗಳಿಂದ ಆಗದೇ ಇರುವಂತಹ ಕೆಲವು ಸಮಸ್ಯೆಗಳು ಪಂಚಭೂತಗಳಿಂದ, ಅಂದರೆ ನಮಗೆ ನ್ಯಾಚುರಲ್ ಆಗಿ ಸಿಗುವಂತಹ ಗಿಡ ಮರಗಳಿಂದ, ಬೇರುಗಳಿಂದ, ಎಲೆಗಳಿಂದ, ಹಣ್ಣುಗಳಿಂದ, ನೀರಿನಿಂದನೂ ಕೂಡ ಪರಿಹಾರ ಮಾಡ್ಕೋಬಹುದು. ಅಂದರೆ ಗಿಡಮೂಲಿಕೆಗಳಿಂದನೂ ಕೂಡ ಪರಿಹಾರ ಮಾಡ್ಕೋಬಹುದು. ಪರಿಹಾರದ ಬಗ್ಗೆ ಮಾತಾಡೋಣ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ನಾಗಮ್ಮ ಅಂತ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಅಂತ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಹಾ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಹೆಸರು, ವಯಸ್ಸು? ವಯಸ್ಸು 32 ಗುರುಜಿ. ಮಗ ಹೇಳಿ ಅಮ್ಮ. ಮಗು ಹೆಸರು? ವಿನೋದ್. ಏನಮ್ಮ, ಏನು ಪ್ರಶ್ನೆ ಏನು? ಮಗ ಭಾಳ ಕಿರಿಕಿರಿ ಕೊಡ್ತಾನೆ ಗುರುಜಿ ಮನ್ಯಾಗ. ತಂದಿ ತೀರ್ಕೊಂಡ ಗುರುಜಿ, ಈಗ ವರ್ಷದಿಂದ ಭಾಳ ತ್ರಾಸ ಗುರುಜಿ. ತಾಯಿಗೆ ಎಷ್ಟು ಹೊಡೆ ಇದು ಮಾಡೋದು ಮಾಡ್ತಾನಂತೆ. ಸರಿ, ಅದಕ್ಕೆ ಪರಿಹಾರ ಕೇಳ್ತಾ ಇದ್ದೀರಾ? ಹಾ ಗುರುಜಿ, ಭಾಳ ತ್ರಾಸ. ಅಮ್ಮ ಇವಾಗ ಅಮ್ಮ ಕೇಳಿಸ್ತಾ ಇದೆಯಾ? ಮಗನಿಗೆ ಸಂಬಂಧಪಟ್ಟಂತಹ ಈಗೇನು ಕಿರಿಕಿರಿ ಆಗ್ತಾ ಇದೆ, ಮೀನ್ಸ್ ನಮ್ಮ ಮನೆಯಲ್ಲಿ ತನ್ನ ಮಗ ಯಾವುದೇ ಮಾತುಗಳನ್ನು ಕೇಳ್ತಾ ಇಲ್ಲ, ಅವನ ವಿರುದ್ಧವಾಗಿ ಕುಟುಂಬಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ. ಅಂದರೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ಮನೆಗೆ ಮಾರಿ ಪರರಿಗೊಪ್ಕಾರಿ ಅಂತಾರಲ್ಲ ಹಾಗೆ. ಅಂತಂದರೆ ಅಂದರೆ ಜ್ಞಾನ ಅನ್ನುವಂಥದ್ದು ಅವನಿಗಿದ್ರೂ ಕೂಡ ತನ್ನ ಹಿಡಿತದಲ್ಲಿ ಇಲ್ಲ ಯಾವುದನ್ನು ಕೂಡ. ಅಂದರೆ ತನ್ನ ಮಾತು ಯಾವುದನ್ನು ಕೂಡ ತನ್ನ ಮನೆ ಕುಟುಂಬದವರು ಅಪ್ಪ ಅಮ್ಮ ಯಾರೂ ಕೂಡ ಕೇರ್ ಇಲ್ಲ. ಸ್ನೇಹ ಸಹವಾಸ, ಹೊರಗಡೆ ಓಡಾಟ ತಿರುಗಾಟ ಅನ್ನುವಂಥದ್ದು ನಡೀತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ಮೂಲವಾಗಿ ಸಮಸ್ಯೆಗಳು ಅಂತಂದರೆ ರಾಹುಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂತ ಬರ್ತಾ ಇದೆ. ರಾಹುಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆದ ಕಾರಣದಿಂದ ನಿಮ್ಮ ಇಷ್ಟ ದೇವರಿಗೆ ಸ್ವಲ್ಪ ಆರಾಧನೆ ಮಾಡಿಕೊಳ್ಳಿ. ಎರಡನೇದಾಗಿ ಸಾಧ್ಯವಾದಷ್ಟು ಅವನಿಗೆ ಯಾವುದಾದ್ರೂ ಒಂದು ಉಪಾಯ ಹೇಳಿ ಸಮಾಧಾನ ಮಾಡಿ ಅವನ ಕೈಯಿಂದ ಕಡಿಮೆ ಅಂತಂದ್ರೂ ಕೂಡ 5 ತೆಂಗಿನ ಮರಗಳನ್ನು ನೆಟ್ಟಿಸಿ ಅವನ ಕೈಯಲ್ಲಿ. ಅರ್ಥ ಆಯ್ತಮ್ಮ? ಅವನ ಕೈಯಲ್ಲಿ 5 ತೆಂಗಿನ ಮರಗಳು, ಒಂದು ದೇವಸ್ಥಾನ ಜಾಗದಲ್ಲಾಗಿರ್ಬೋದು, ಅರಣ್ಯ ಜಾಗದಲ್ಲಾಗಿರ್ಬೋದು, ನಿಮ್ಮದೇ ಆದರ ಹೊಲ ತೋಟ ಏನಾರು ಇದ್ದರೆ ಒಂದು 5 ತೆಂಗಿನ ಮರಗಳನ್ನು ಅವನ ಕೈಯಲ್ಲಿ ನೆಡೆಸಿ ಒಂದು ವಾರದಷ್ಟು ಕೂಡ ಸಾಧ್ಯವಾದಷ್ಟು ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಸ್ವಲ್ಪ ಬೆಳೆಸೋದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ, ಸಾಕು. ನಿಮ್ಮ ಮಗು ನಿಮ್ಮ ಕೈಲಿ ಇರ್ತಾನೆ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ
ಎಸ್, ಕರೆ ಕಟ್ಟಾಗಿದೆ ಗುರುಜಿ. ಗುರುಜಿ, ನೀವು ಮಾಟ ಮಂತ್ರದ ಪರಿಹಾರದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ, ತಿಳಿಸ್ಕೊಡಿ. ಈ ಮಾಟ ಮಂತ್ರ ಪರಿಹಾರಗಳು ಅಂತಂದರೆ ಆಗಲೇ ಹೇಳಿದಾಗೆ ದೇವತೆಗಳೇ ಈ ಋಷಿಮುನಿಗಳಿಗೆ ಹೆದರ್ತಾ ಇದ್ರು. ಏಕೆಂತಂದರೆ ಈ ಅಷ್ಟು ಪವರ್ಫುಲ್ ಎನರ್ಜಿ ಈ ಯಂತ್ರ ಮಂತ್ರ ಪ್ರಕರಣ ಇಂದ್ರಜಾಲ ಮಹೇಂದ್ರ ಜಾಲ ಅಂತ. ಅಂದರೆ ಒಂದು ಮನುಷ್ಯನನ್ನು ಮಾಟಮಂತ್ರ ಅಂತಂದ್ರೆ ಒಂದು ಹೊಟ್ಟೆ ಕಿಚ್ಚೆಯಿಂದ ಮಾಡುವಂಥದ್ದು, ಅಸೂಹೆಯಿಂದ ಮಾಡುವಂಥದ್ದು, ಇನ್ನೊಬ್ಬರಿಂದ ಅಂತಂದರೆ ಇನ್ನೊಬ್ಬರಿಗೆ ಇರುವಂತಹ ಒಂದು ಐಶ್ವರ್ಯ ಆಗಿರ್ಬೋದು, ಒಂದು ಇಚ್ಛಾಶಕ್ತಿ ಆಗಿರ್ಬೋದು, ಅಂತಂದರೆ ಬೇರೆಯವರಲ್ಲಿ ಇರುವಂತಹ ಒಂದು ಕಲೆ, ಒಂದು ಭಗವಂತ ಕೊಟ್ಟಿರುವಂತಹ ಒಂದು ಶಕ್ತಿ ಅನ್ನುವಂಥದ್ದು ಇರುತ್ತದೆ, ಒಂದು ಯೋಗ ಅನ್ನುವಂಥದ್ದು ಇರುತ್ತದೆ. ಹೇಗಾದರೂ ಮಾಡಿ ಇವ್ರ ಕಡೆಯಿಂದ ಇರುವಂತಹ ಒಂದು ಹಣ ಆಸ್ತಿಗಳಾಗಿರ್ಬೋದು, ಬಂಗಾರದ ವಿಷಯದಲ್ಲಾಗಿರ್ಬೋದು, ಜ್ಞಾನದಲ್ಲಾಗಿರ್ಬೋದು ಮತ್ತು ಪದವಿಯಲ್ಲಾಗಿರ್ಬೋದು, ಅದು ನನ್ನ ಕಡೆ ಬಂದ್ಬಿಡಬೇಕು, ನಾನು ಚೆನ್ನಾಗಿರಬೇಕು ಅನ್ನುವಂಥದ್ದು ಏನು ಹೀಗೋ ಒಂದು ಹೊಟ್ಟೆ ಕಿಚ್ಚು ಅಸೂಹೆ ಅನ್ನುವಂಥದ್ದು ಐತಲ್ಲೋ, ಇದರಿಂದ ಮಾಡುವಂತಹ ಪ್ರಕರಣಗಳೇ ಮಾಟ ಮಂತ್ರ ಅನ್ನುವಂಥದ್ದು. ಈ ಮಾಟ ಮಂತ್ರ ಹೋಮಾಚಾರ ಅನ್ನುವಂಥದ್ದು ಏನಿದೆಯೋ ಇವುಗಳನ್ನು ಎಲ್ಲರ ಕೈಲೂ ಕೂಡ ಮಾಡೋಕ್ಕಾಗೋದಿಲ್ಲ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಕೂಡ ತುಂಬ ಕಷ್ಟಕರ. ಏಕೆಂತಂದರೆ ನದಿ ನೀರನ್ನು ಗುರು ಮೂಲವನ್ನು ಮತ್ತು ನದಿ ನೀರನ್ನು ಮೂಲವನ್ನು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಈ ಮಾಟ ಮಂತ್ರದಕ್ಕೆ ಪ್ರಕಾರಣವಾಗಿ ಅಂದರೆ ಜ್ಯೋತಿಷ್ಯ ಅನ್ನುವಂಥದ್ದು ಪ್ರತಿಯೊಬ್ಬರು ಯಾರು ಬೇಕಾದರೂ ಕಲಿಬೋದು, ಯಾರೊಬ್ಬರ ಸತ್ವನೂ ಕೂಡ ಅಲ್ಲ ಈ ಜ್ಯೋತಿಷ್ಯ ಅನ್ನುವಂಥದ್ದು. ಎಲ್ಲ ವಿಧಾನಗಳಲ್ಲೂ ಕೂಡ ಜ್ಯೋತಿಷ್ಯದಲ್ಲಿ ತುಂಬ ಈಸಿನೇ. ಈ ಯಂತ್ರ ಮಂತ್ರ ಕಲಿಬೇಕು ಅಂತಂದರೆ ಹೇಗೆ ಅಂತಂದರೆ ಈ ಬೀಜ ಮಂತ್ರಗಳನ್ನು ವಶಪಡಿಸ್ಕೋಬೇಕು. ಅಮ್ಮ ಸಾಕ್ಷಾತ್ ದೇವಿ ಮಹಾಕಾಳಿಯ ಆರಾಧಕರು ಯಾರು ಮಾಟ ಮಂತ್ರ ಮಾಡ್ತಾರೋ, ಕಲಿಬೇಕು ಅನ್ನುವಂಥದ್ದು ಯಾರು ಆಸಕ್ತಿ ಇರ್ತಾರೋ ಅವರು ಸಾಕ್ಷಾತ್ ಮಹಾಕಾಳಿಯನ್ನು ಆಹ್ವಾನ ಮಾಡ್ಕೋಬೇಕು. ಮೊದಲು ಇಷ್ಟ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳುವುದಕ್ಕೋಸ್ಕರ ಮಾಡುವಂತಹ ಈ ಮಾಟ ಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಏನಿದಾವೋ ತನ್ನನ್ನು ತಾನು ಅಂದರೆ ಜ್ಯೋತಿಷ್ಯ ಕೇಳುವವನಲ್ಲಿ ಮತ್ತು ಹೇಳುವವನಲ್ಲಿ ಇರಬೇಕಾದ ಕೆಲವು ನಿಬಂಧನೆಗಳು ಅನ್ನುವಂಥದ್ದು ಬರ್ತೈತೆ. ಇವುಗಳನ್ನು ಖಂಡಿತವಾಗ್ಲೂ ಪಾಲಿಸಲೇಬೇಕಾಗುತ್ತದೆ. ಯಾರಲ್ಲಿ ಈ ನಿಬಂಧನೆಗಳನ್ನು ಮಾಡೋಕ್ಕಾಗೋದಿಲ್ವೋ, ಅನುಸರಣೆ ಮಾಡೋಕ್ಕಾಗೋದಿಲ್ವೋ, ಆ ಬೀಜ ಮಂತ್ರಗಳನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಅಮ್ಮ ಜಗನ್ಮಾತೆ ಕಾಳಿಮಾತೆಯನ್ನು ಆಹ್ವಾನ ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಅಂಥವ್ರ ಕೈಲಿ ಈ ಮಾಟ ಮಂತ್ರವನ್ನು ಮಾಡೋಕ್ಕಾಗೋದೇ ಇಲ್ಲ. ಈಗಿನ ಕಾಲಮಾನಗಳಲ್ಲಿ ಎಲ್ಲರೂ ಕೂಡ ಏನೋ ಮಶಾಣದಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ ಅಂತಂದರೆ ಮಾಟ ಮಂತ್ರ ಅಂತ ಅನ್ಕೋತಾರೆ. ಮನೆ ಮುಂದೆ ಏನೋ ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಹೊಡೆದ್ಬಿಟ್ಟು ಹೋಗಿದ್ದಾರೆ, ಅರ್ಶಿನ ಕುಂಕುಮ ಹಾಕಿದ್ದಾರೆ ಅಂತಂದರೆ ಮಾಟ ಮಂತ್ರ ಮಾಡಿಬಿಟ್ಟವ್ರೆ ಅಂತಂತಾರೆ. ಇದು ಖಂಡಿತವಾಗ್ಲೂ ಇದಲ್ಲ. ಮಾಟ ಮಂತ್ರ ಅಂತಂದರೆ ನಿಜವಾದ ಮಾಟ ಮಂತ್ರ ಸಾಯ್ತಾ ಇರೋವನ್ನು ಕೂಡ ಅಂದರೆ ದೊಡ್ಡ ಉಸಿರು ಹೊಂಟೋಗ್ಬಿಟ್ಟಿದೆ, ಕೊನೆ ಉಸಿರು ಇನ್ನೂ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಇನ್ನು ಹಳ್ಳಿ ನಾರ್ಮಲ್ ಜನಪದ ಪದಗಳಲ್ಲಿ ಇದೆ. ಅಂದರೆ ದೊಡ್ಡ ಉಸಿರು ಹೊಂಟೋಗ್ಬಿಟ್ಟಿದೆ ಅಂದರೆ ಆಲ್ರೆಡಿ ಸೊತೋಗಿದ್ದಾರೆ ಅಂತಲೇ ಅರ್ಥ. ಅಂಥವ್ರನ್ನೂ ಕೂಡ ಬದುಕಿಸುವಂತಹ ಶಕ್ತಿ ಈ ಮಾಟ ಮಂತ್ರಗಳಿಗಿದ್ದಾವೆ. ಅಂಥವ್ರು ಯಾರು ಕಲ್ತಿರ್ತಾರೋ ಅಂಥ ವಿದ್ಯೆಯನ್ನು ಅವರು ನಿಜವಾದ ಮಾಟ ಮಂತ್ರ ಮಾಡುವಂತಹ ಶಕ್ತಿ, ಒಂದು ಎನರ್ಜಿ ಸಾಕ್ಷಾತ್ ಕಾಳಿ ಮಾತೆಯ ವಾಗ್ದಾನ ಅನ್ನುವಂತ ತಿಳ್ಕೊಬಹುದು. ಆಗ್ಲೇ ಹೇಳ್ದಾಗೆ ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮಾತಾಡಿ, ಗುರುಜಿ ಇದ್ದಾರೆ. ಹಲೋ ಸರ್, ನಮಸ್ಕಾರ, ಹೇಳಿ. ಪ್ರಕಾಶ್ ಅಂತ ಹೇಳಿ ನನ್ನ ಹೆಸರು. ಮದುವೆ ಬಗ್ಗೆ ಕೇಳಬೇಕಾಯ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲ, ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಡೇಟ್ ಆಫ್ ಬರ್ತ್ ಇದೆಯಾ? ಹೇಳ್ತೀನಿ, ಹೇಳಿ. 10/2/1993. ಜನ್ಮಸ್ಥಳ ಕೇಳೂರು ಅಂತ. ಎಲ್ಲಿ? ಕೇಳೂರು, ತುಮಕೂರು ಹತ್ರ, ಗುಬ್ಬಿ ತಾಲೂಕು. ಸರಿ, ಇವಾಗ ನಿಮಗೆ ಏನು ಕೇಳ್ತಾ ಇದ್ದೀರಾ? ಕಂಕಣ ಭಾಗ್ಯ ಯಾವಾಗ ಕೂಡ ಬರುತ್ತೆ ಅಂತ. ಹೌದಲ್ಲ? ಹೌದು. ಗುರುವಿಗೆ ಅಧಿಪತಿಯಾಗಿ ಅಂದರೆ ಮಂಗಳನ ಅಂದರೆ ಕುಜನ ವಕ್ರದೃಷ್ಟಿ ಅನ್ನುವಂಥದ್ದು ನಿಮ್ಮ ಮೇಲಿದೆ. ಅಂದರೆ ಎಷ್ಟೊತ್ತು ಆಲ್ರೆಡಿ ಮದುವೆ ಆಗಬೇಕಾಗಿತ್ತು ನಿಮಗೆ. ಸಂತಾನ ಭಾಗ್ಯನೂ ಕೂಡ ಚೆನ್ನಾಗಿದೆ, ಕಂಕಣ ಭಾಗ್ಯನೂ ಕೂಡ ಚೆನ್ನಾಗಿದೆ, ಬರ್ತಾ ಇದ್ದಾರೆ.
ಏನೋ ಕಂಕಣ ಭಾಗ್ಯಕ್ಕೆ ಬರ್ತಾ ಇದ್ದಾರೆ, ಯಾವುದನ್ನು ಕೂಡ ಸೆಟ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಮೇಲೆ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಕಣ್ಣು ದಿಷ್ಟಿಗಳು ಅನ್ನುವಂಥದ್ದು ಇದ್ದಾವೆ. ಅಂದರೆ ಗುರುವಿಗೆ ಅಧಿಪತಿಯಾಗಿ ಮಂಗಳನು ಅಂದರೆ ಕುಜನು ವಕ್ರದೃಷ್ಟಿಯಿಂದ ನಿಮ್ಮ ಮೇಲೆ ಇರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ, ಬಿಟ್ಟರೆ ಮದುವೆ ಆಗೋದೇ ಇಲ್ಲ ಅಂತೇನಿಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಕಡಿಮೆ ಅಂತಂದ್ರೂ 7ರಿಂದ 8 ತಿಂಗಳ ಒಳಗಡೆ ಆಗಿ, ಅಂದರೆ ನೆಕ್ಸ್ಟ್ ಬರುವಂತಹ ನವೆಂಬರ್ ಮತ್ತು ಡಿಸೆಂಬರ್ ಒಳಗಡೆ ಈ ವರ್ಷದ ಕೊನೆಯ ಒಳಗಡೆ ನಿಮಗೆ ಖಂಡಿತವಾಗ್ಲೂ ಕೂಡ ಕಂಕಣ ಭಾಗ್ಯ ಅನ್ನೋಂಥದ್ದು ಕೂಡ ಬರ್ತೈತೆ. ಮುಖ್ಯವಾಗಿ ನಿಮಗೆ ನೀವು ಅಂದರೆ ಹತ್ತಿ ಮರ ಅಂತಂದರೆ ಗೊತ್ತಲ್ವಾ, ಹತ್ತಿ ಮರ ಅಥವಾ ಬನ್ನಿ ಮರ, ಈ ಎರಡೂ ಮರಕ್ಕೂ ಕೂಡ ಸಾಧ್ಯವಾದಷ್ಟು ಕೂಡ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ಸಾಧ್ಯವಾದರೆ ಪ್ರದಕ್ಷಿಣೆನೂ ಕೂಡ ಮಾಡಿ. ಈ ನೆಕ್ಸ್ಟ್ ಬರುವಂತಹ ನವೆಂಬರ್ ಟು ಡಿಸೆಂಬರ್ ಈ ವರ್ಷದ ಕೊನೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಕಂಕಣ ಭಾಗ್ಯ ಕೂಡ ಬರ್ತೈತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಪಾಂಡು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತು, ರಾಶಿ ನಕ್ಷತ್ರ ಹೇಳಿ. ಅವ್ರ ಡೇಟ್ ಆಫ್ ಇದೆ 18/4 ಹೇಳಿ. 18/4/93. ಓಕೆ, ಹೆಸರು? ನಿಮ್ಮ ಮಗನ ಹೆಸರು? ಗೋವರ್ಧನ್. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ತೆ ಪಾಂಡು ಅವರೇ. ನಮಸ್ತೆ ಸೊನ್ನೆ. ಗೋವರ್ಧನ್ 18/4/93 ಹೇಳಿದ್ರಿ. ಹೌದು. ಏನು ಪ್ರಶ್ನೆ ಏನು ಕೇಳಬೇಕಾಗಿತ್ತು? ಅವ್ರಿಗೆ ವ್ಯಾಪಾರಗಳು ಸರಿಯಾಗಿ ಆಗ್ತಾ ಇಲ್ಲ ಸೊನ್ನೆ. ವ್ಯಾಪಾರದ ವಿಷಯದಲ್ಲಿ ಕೇಳ್ತಾ ಇದ್ದೀರಾ? ವ್ಯಾಪಾರ ಮತ್ತೆ ಮದುವೆ. ಸರಿ, ವ್ಯಾಪಾರ ಮತ್ತು ಮದುವೆಗೆ ಸಂಬಂಧಪಟ್ಟಂತಕ್ಕೆ ಗೋವರ್ಧನ್ ಅಲ್ವಾ? ಹೌದು ಸೊನ್ನೆ. ಇವಾಗ ಕವಡೆ ಶಾಸ್ತ್ರದ ಪ್ರಕಾರವಾಗಿ 2, 4, 1, 5 ಪಂಚಮಿ ಅನ್ನೋಂಥದ್ದು ಬರ್ತಾನೆ. ಸರಿಯಾ? ಪಂಚಮಿ ಅಂತಂದರೆ ಗುರುಗೆ ಸಂಬಂಧಪಟ್ಟಂಥದ್ದು ಅಂತಂದರೆ ಅವನಿಗೆ ಯೋಗ ಬಲ, ಹಣ ಬಲ ಮತ್ತು ಕಂಕಣ ಭಾಗ್ಯ ಬಲ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಇದೆ. ಇವಾಗ ಕುಂಭರಾಶಿಗೆ ಇವಾಗ ಏನು ಸಂಕ್ರಾಂತಿ ಮಹಾತ್ಮ ಅನ್ನುವಂಥದ್ದು ಹೋಯ್ತು. ಸಂಕ್ರಾಂತಿಯಿಂದನೂ ಕೂಡ ಒಂದು ಒಳ್ಳೆ ಟೈಮು, ಯೋಗ ಬಲ ಅನ್ನುವಂಥದ್ದು ಇದೆ. ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾನೆ. ವಿಶೇಷವಾಗಿ ಅವನ ರಾಶಿಯ ಅಧಿಪತಿಯ ಅಂತಂದರೆ ಶನಿಗೆ ಸಂಬಂಧಪಟ್ಟಂತಹ ಅಂತಂದರೆ ಒಂದು ಪ್ರತಿ ದಿನವೂ ಕೂಡ ಸಾಧ್ಯವಾದಷ್ಟು ಕಪ್ಪು ಎಳ್ಳು ಇದೆಯಲ್ವಾ, ಕಪ್ಪು ಎಳ್ಳಿಗೆ ಸ್ವಲ್ಪ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿ ಒಣಗಿಸಾದ ನಂತರ ಅದನ್ನು ಪುಡಿ ಮಾಡಿ ಎಣ್ಣೆಯನ್ನು ಸಂಪೂರ್ಣವಾಗಿ ಒಣಗಿಸಾದ ನಂತರ ಅದನ್ನು ಸುಟ್ಟು ಅದನ್ನು ಸ್ವಲ್ಪ ಭಸ್ಮ ಮಾಡಿ ಆ ಭಸ್ಮನ ಒಂದು ಕಪ್ಪು ಮಾದರಿ ಬರ್ತೈತೆ. ಅದನ್ನು ಕಪ್ಪನ್ನು ಪ್ರತಿದಿನವೂ ಇಟ್ಕೊಳ್ಳೋದಕ್ಕೆ ಕೇಳಿ ಮಗನಿಗೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ಮತ್ತು ಅವನಿಗೆ ಏನು ಕಂಕಣ ಭಾಗ್ಯ ಕೂಡ ಬರಬೇಕಾಗಿತ್ತೋ ಈ ಎರಡೂ ವಿಷಯಗಳಿಂದನೂ ಕೂಡ ಸಾಧ್ಯವಾದಷ್ಟು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ, ಆದಷ್ಟು ಬೇಗ ಒಳ್ಳೆಯದಾಗುತ್ತದೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಮಾಟ ಮಂತ್ರದ ಪರಿಹಾರದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಮಾಟ ಮಂತ್ರ ಅಂತಂದರೆ ಯಂತ್ರ ಮಂತ್ರ ಪ್ರಕರಣಗಳು, ಇಂದ್ರಜಾಲ ಮಹೇಂದ್ರ ಜಾಲ ಅನ್ನುವಂತಹದ್ದು ವಿದ್ಯೆ. ಈ ಮಾಟ ಮಂತ್ರ ಅಂತಂದರೆ ಯಂತ್ರ ಅಂತಂದರೆ ಮಿಷನ್ನು, ಮಂತ್ರ ಅಂತಂದರೆ ಶಕ್ತಿ, ತಂತ್ರ ಅಂತಂದರೆ ವಿನ್ಯಾಸ. ಅಂತಂದರೆ ಒಂದು ಪ್ರಯೋಗವನ್ನು, ಒಂದು ವಿಷಯವನ್ನು ಹೇಗೆ ಅದನ್ನು ತನ್ನ ವಶಪಡಿಸ್ಕೋಬೇಕು, ಹೇಗೆ ಅದನ್ನು ತನ್ನಂತೆ ಮಾಡ್ಕೋಬೇಕು, ಹೇಗೆ ಅದನ್ನು ಸಕ್ಸಸ್ ಮಾಡ್ಕೋಬೇಕು ಮತ್ತು ಹೇಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ನಿರ್ಮೂಲನ ಮಾಡಬೇಕು ಅನ್ನುವಂಥದ್ದು ಈ ಯಂತ್ರ ಮಂತ್ರ ಪ್ರಕರಣಗಳಿಂದ ಕಂಡುಕೋಬಹುದು. ಈ ಯಂತ್ರ ಮಂತ್ರ ಪ್ರಕರಣಗಳಲ್ಲಿ ತನ್ನನ್ನು ತಾನು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ಅಂತಂದರೆ ಯಂತ್ರ ಮಂತ್ರ ಪ್ರಕರಣಗಳು ಯಾರು ವಿದ್ಯೆ ಕಲ್ತಿರ್ತಾರೋ ಅವರು ದೇಶದ ಒಳಿತಿಗಾಗಿ ಅನ್ನೋದಕ್ಕಿಂತನೂ ಕೂಡ ಸಮಾಜಕ್ಕೆ ಏನು ಬೇಕು, ಕೊಡುಗೆಗಳು ಏನು ಬೇಕು ಅನ್ನೋದಕ್ಕಿಂತನೂ ಅಹಂ ಅಂದರೆ ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಶಿವ ಅನ್ನುವಂಥದ್ದು, ಅಹಂ ಬ್ರಹ್ಮಹಾಸ್ಮಿ ಅನ್ನುವಂಥದ್ದು ಏನು ಮೂಲ ಮಂತ್ರ ಅನ್ನೋದೇನಿದೆಯೋ ಇದನ್ನು ನನ್ನಿಂದಲೇ ಎಲ್ಲವನ್ನು ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ಈ ಮಾಟ ಮಂತ್ರ ಪ್ರಕರಣವನ್ನು ಕಲಿಬೇಕಾದಂಥ ಒಂದು ವಿದ್ಯೆ. ಮತ್ತು ತನ್ನನ್ನು ಏನು ಬೇರೆ ಒಂದು ವೈರಿಗಳಿಂದ, ಒಂದು ಮೃಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಂದ ಹೇಗೆ ತನ್ನನ್ನು ತಾನು ಸರಿಪಡಿಸ್ಕೋಬೇಕು ಅಂತಂದರೆ ಅದನ್ನು ನಮಗೆ ಎಫೆಕ್ಟ್ ಆಗದಿರ
ನಾವು ಹೇಗೆ ನನ್ನ ಸಾಮ್ರಾಜ್ಯವನ್ನು ಸೇವ್ ಮಾಡ್ಕೋಬೇಕು ಅನ್ನುವಂಥದ್ರಿಂದನೇ ಈ ಮಾಟ ಮಂತ್ರ ಯಂತ್ರ ಮಂತ್ರ ಪ್ರಕರಣಗಳನ್ನು ಕಲಿತಾನೆ. ಮತ್ತು ಇನ್ನೊಬ್ಬರ ಜನಗಳಿಗೆ ಸಂಬಂಧಪಡುವಂತಹ ಯಾರು ಈಡೇರಿಸ್ಕೊಳ್ಳೋಕ್ಕಾಗೋದಿಲ್ವೋ ಈ ಹೋಮ ಹವನಗಳಿಂದನೂ ಭಗವಂತನಿಂದನೂ ಕೂಡ ಮೊರೆ ಹೋಗಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಭಗವಂತನಲ್ಲಿ ಮೊರೆ ಇಟ್ಟಾಗ ಪ್ರತ್ಯಕ್ಷವಾಗಿ ನಮಗೆ ಯಾವ ರೂಪದಲ್ಲೂ ಕೂಡ ಪರಿಹಾರಗಳು ಸಿಕ್ಕದೆ ಹೋದಾಗ ನೊಂದು ಬೆಂದು ಏನಾಗ್ತಾರೆ ಅಂತಂದರೆ ಜನಗಳು ಒಂದು ಯಂತ್ರ ಮಂತ್ರ ಪ್ರಕರಣಗಳಿಗೆ ಕುತಂತ್ರಗಳಿಂದ ಕುತಂತ್ರಗಳಿಗೆ ಕೈ ಹಾಕ್ತಾರೆ. ಈ ಕುತಂತ್ರಗಳಿಗೆ ಕೈ ಹಾಕಿದಾಗ ಏನಾಗುತ್ತೆ ಅಂತಂದರೆ ಈಗಿನ ಕಾಲಮಾನದಲ್ಲಿ ಖಂಡಿತವಾಗ್ಲೂ ಕೂಡ ಅಕ್ಷರಶಃ ನಿಜ ಅಂತಂದರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಲ್ವ, ಹಾಗೆ ಯಾರು ಮಾಟ ಮಂತ್ರ ಮಾಡ್ತಾರೋ ಮತ್ತು ಯಾರು ಮಾಟ ಮಂತ್ರವನ್ನು ಮಾಡಿಸ್ತಾರೋ ಅವ್ರಿಗೂ ಕೂಡ ಶತಸಿದ್ಧ ಬರೆದಿಟ್ಕೋಬೇಕು ಇವಾಗಲೇ. ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಮತ್ತೆ ಅದನ್ನು ಅನುಭವಿಸ್ಲೇಬೇಕಾಗುತ್ತೆ ನಷ್ಟ ಅನ್ನುವಂಥದ್ದು. ಅಂದರೆ ಅಷ್ಟು ಪ್ರಬಲವಾದಂತಹ ಈ ಯಂತ್ರ ಮಂತ್ರ ಪ್ರಕರಣ ಅನ್ನುವಂಥದ್ದು. ಅಂತಂದರೆ ಆಗಲೇ ಹೇಳಿದಾಗೆ ಒಬ್ಬ ಹೋಮ ಹವನಗಳಿಂದ ಇವಾಗ ಬ್ರಹ್ಮಾಂಡ ಯಜ್ಞಗಳಿಂದ ಏನೋ ನಮ್ಮ ಚತುರ್ಮುಖ ವೇದಗಳು ಅನ್ನುವಂಥದ್ದು ಹೇಳ್ತಾ ಇತ್ತೋ ಆ ವೇದಗಳಲ್ಲಿ ಒಂದು ತುಣುಕು ಅಷ್ಟೇ, ಏನು ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ತುಣುಕು ಆದರೆ ಈ ಬ್ರಹ್ಮಾಂಡ ಅನ್ನುವಂಥದ್ದು ಯಜ್ಞಗಳಿಂದ ಹವನಗಳಿಂದ ಹೋಮಗಳಿಂದ ಬಂದಂಥದ್ದು. ಈ ಯಜ್ಞ ಹೋಮ ಹವನಗಳಿಂದ ಏನು ಮಾಡ್ಬೋದು, ಒಂದು ಕಲ್ಲನ್ನು ಕೂಡ, ಒಂದು ಮರವನ್ನು ಕೂಡ, ಒಂದು ಮಣ್ಣನ್ನು ಕೂಡ, ಒಂದು ನಿರ್ಜೀವ ವಸ್ತುವನ್ನು ಕೂಡ ಜೀವ ಬರುವಂತಹ ಒಂದು ಪವರ್ ಎನರ್ಜಿ ಕೊಡುವಂತಹದ್ದು ಹೋಮ ಹವನಗಳಿಂದ. ಹಾಗೆಯೇ ಈ ಮಾಟ ಮಂತ್ರ ಯಂತ್ರ ಮಂತ್ರ ಪ್ರಕರಣಗಳಿಂದ ಇದೇನು ಮಾಡುತ್ತೆ, ಒಳ್ಳೆಯದನ್ನು ಕೆಟ್ಟದ್ದು ಮಾಡುತ್ತೆ. ಅಂದರೆ ಒಳ್ಳೆತನನನ್ನು ಕೂಡ ಕೆಟ್ಟದಾಗಿ ಕನ್ವರ್ಟ್ ಮಾಡುವಂಥದ್ದು. ಅಂದರೆ ಇದು ಅಸೂಹೆ ಹೊಟ್ಟೆ ಕಿಚ್ಚು ಯಾವುದೂ ಕೂಡ ಇದು ಶಾಶ್ವತ ಅಲ್ಲ. ಆದ ಕಾರಣದಿಂದ ಈ ಯಂತ್ರ ಮಂತ್ರ ಪ್ರಕರಣಗಳು ಎಷ್ಟರ ಮಟ್ಟಿಗೆ ಮನುಷ್ಯನ ಮೇಲೆ ಪ್ರಭಾವ ಬೀಳ್ತವೆ ಅಂತಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹುಟ್ಟೋ ಮಗುವಿಂದನೂ ಕೂಡ ಮತ್ತು ಎಂಡ್ ಆಫ್ ದ ಲೈಫ್ವರೆಗೂ ಕೂಡ, ಕೊನೆ ಉಸಿರು ಅಂತ ಹೇಳ್ತೀವಲ್ಲ ಅಲ್ಲಿವರೆಗೂ ಕೂಡ ಇದು ಒಂದು ಮಹಾನ್ ಕಾಯಿಲೆ. ಇದು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಅವನು ಉಸಿರಾಡ್ತಾ ಇರಬೇಕಷ್ಟೇ ಸಂಪೂರ್ಣವಾಗಿ ಮಲಗಿಸ್ಬಿಡ್ಬೋದು. ಮೀನ್ಸ್ ಏನಂತಾರೆ, ಕೋಮ ಅಂತ ಹೇಳ್ತಾರಲ್ವ, ಕೋಮಕ್ಕೆ ಹೊಂಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಬ್ರೈನ್ ಸ್ಟ್ರೋಕ್ ಆಗಿದೆಯೋ, ಇನ್ನೊಂದಾಗಿದೆಯೋ, ಬೇರೆ ರೀತಿ ಆಕ್ಸಿಡೆಂಟ್ಗಳಿಂದ ಆಗಿದೆಯೋ, ಅದು ಕಾಲಕ್ರಮೇಣ ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿಗೆ ಕಾಣದಿರ ಮಾಡುವಂತಹ ಕೆಲಸಗಳೇ ಕುತಂತ್ರಗಳೇ ಈ ವಾಮಾಚಾರ ಮಾಟ ಮಂತ್ರ ಅನ್ನುವಂಥದ್ದು. ಖಂಡಿತವಾಗ್ಲೂ ಕೂಡ ಸಾಧ್ಯವಾದಷ್ಟು ಕೂಡ ಮಾಡೋರಾದರೂ ಸರಿಯೇ, ಮಾಡಿಸೋರಾದ್ರೂ ಕೂಡ ಸರಿಯೇ, ಒಂದು 10 ಸಾರಿ ಯೋಚನೆ ಮಾಡಬೇಕಾಗುತ್ತದೆ. ಈ ಮಾಟ ಮಂತ್ರಗಳಿಂದ ಎಷ್ಟು ಎಫೆಕ್ಟ್ ಇದೆ, ಮಾಟ ಮಂತ್ರಗಳಿಂದ ಎಷ್ಟು ತೊಂದರೆ ತಾಪತ್ರೆಗಳನ್ನು ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದರಿಂದ ನಾವು ಸಕಲ ಸೌಕರ್ಯಗಳು ಸೌಲಭ್ಯಗಳು ಕೂಡ ಪಡ್ಕೋಬಹುದು. ಮಾಟ ಮಂತ್ರದಿಂದ ಅದೇನು ಸಿದ್ಧಿ ಪಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ಕೋಬಹುದು. ಬಟ್ ಅದೇನು ಶಾಶ್ವತ, ಭಗವಂತ ನಮ್ಮನ್ನು ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾನೆ ಅಂತಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ತುಂಬ ಶ್ರೇಷ್ಠವಾದ ಜನ್ಮ ನಮ್ಮ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮಕ್ಕೆ ಇಡೀ ಯಾವ ಜೀವರಾಶಿಗಳಿಗೂ ಇಲ್ಲದೇ ಇರುವಂತಹ ನಮಗೆ ಕೊಟ್ಟಿರುವಂತಹದ್ದು ಭಗವಂತ ಕೊಟ್ಟಿದ್ದಾನೆ ನಮ್ಮ ಬುದ್ಧಿಶಕ್ತಿ, ನಮ್ಮ ಜ್ಞಾನ ಅನ್ನುವಂಥದ್ದು. ಆ ಜ್ಞಾನದಿಂದ ನಾವು ಭಗವಂತನನ್ನು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಭಗವಂತನನ್ನು ಒಲಿಸ್ಕೊಳ್ಳುವುದಕ್ಕೋಸ್ಕರ ಹೋಮ ಹವನಗಳಿಂದ, ಪೂಜೆ ಪುನಸ್ಕಾರಗಳಿಂದ ಒಂದು ನಿರ್ಜೀವ ವಸ್ತುವನ್ನೇ ಜೀವ ತರುವಂತಹ ಒಂದು ಪ್ರಾಮುಖ್ಯತೆ, ಒಂದು ಪ್ರಬಲವಾದ ಶಕ್ತಿ ಅವುಗಳಿಗಿದ್ದಾವೆ ಅಂತಂದರೆ ಅವುಗಳನ್ನ ಅನುಸರಿಸೋಣ ಅಲ್ವಾ. ಈ ಮಾಟ ಮಂತ್ರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಂದು ನಷ್ಟ ವಿಚಾರ ಅಂತಂದರೆ, ಅಂದರೆ ಎಲ್ಲವನ್ನು ತಾತ್ಕಾಲಿಕವಾಗಿ ಏನಂತಂದರೆ ರಾತ್ರೋರಾತ್ರಿ ನಾನು ದಿಢೀರ್ನೆ ಒಂದು ಶ್ರೀಮಂತ ಆಗಬೇಕು, ನಾನು ಉದ್ಭವ ಆಗಬೇಕು, ಮತ್ತು ನಾನು ಸಮಾಜದಲ್ಲಿ ಬೇಗ ಬೆಳಿಬೇಕು, ನನ್ನನ್ನು ತಾನು ಗುರುತಿಸ್ಕೊಳ್ಳಬೇಕು, ಸ್ವತಂತ್ರವಾಗಿ ಬದುಕಬೇಕು, ನನಗೆ ಏನು ಬೇಕು ಅದನ್ನೆಲ್ಲನೂ ಪಡ್ಕೋಬೋದು ಅನ್ನುವಂಥದ್ದು ಈ ಮಾಟ ಮಂತ್ರಕ್ಕೆ ಸಂಬಂಧಪಡುವಂಥದ್ದು. ಇದ್ಯಾವುದೂ ಖಂಡಿತವಾಗ್ಲೂ ಕೂಡ ಶಾಶ್ವತನೇ ಅಲ್ಲ. ಭಗವಂತ ಏನು ಕೊಡ್ತಾನೋ ಅದೇ ನಿಜವಾದ ಆಶೀರ್ವಾದ ಮತ್ತು ಪ್ರಸಾದ ಅನ್ನೋಂಥದ್ದು ಸ್ವೀಕರಿಸಿ ಈಗಿನ ಜನ್ಮಮಾನದಲ್ಲಿ ನಾವೇನನ್ನು ಅನುಭವಿಸ್ತಾ ಇದ್ದೀವೋ, ಏನನ್ನು ಕಣ್ಣಿಗೆ ಕಾಣಿಸ್ತಾ ಇದ್ದೀವೋ, ಕಣ್ಣು ಕಾಣೋದೆಲ್ಲನೂ ಕೂಡ ಸತ್ಯನೇ. ಹಾಗಿರುವಾಗ ಕಣ್ಣಿಗೆ ಕಾಣುವಂಥದ್ದೆಲ್ಲನೂ ಕೂಡ ಸತ್ಯನೇ ಆದ್ರೂ ಕೂಡ ಎಷ್ಟಂತ ನೋಡೋದಕ್ಕೆ ಸಾಧ್ಯ ನಾವು?
ಎಷ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತೋ, ಎಷ್ಟು ದೂರ ಕಾಣ್ತಾ ಇತ್ತೋ, ಎಷ್ಟು ಕಿಲೋಮೀಟರ್ಗಳು ಕಾಣ್ತಾ ಇತ್ತೋ ಅದೆಲ್ಲನೂ ಕೂಡ ಸತ್ಯನೇ ಆದ್ರೂ ಕೂಡ ಕಣ್ಣು ಮುಚ್ಕೊಂಡು 3 ನಿಮಿಷ ಧ್ಯಾನ ಮಾಡಿದಾಗ ನಮ್ಮ ನರನಾಡಿಗಳನ್ನು ಶುದ್ಧ ಮಾಡಿಕೊಂಡು ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದಾಗ ಇಡೀ ಬ್ರಹ್ಮಾಂಡವನ್ನೇ ನೋಡುವಂತಹ ಶಕ್ತಿ ಯಜ್ಞ ಹವನಗಳಿಗಿದೆ. ಹಾಗೆಯೇ ಭಗವಂತನನ್ನು ನೋಡಬೇಕು ಅಂತಂದರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಕಣ್ಣು ಕಾಣೋದೆಲ್ಲ ಶಾಶ್ವತ ಅಲ್ಲ. ಹಾಗೆ ಕಣ್ಣು ಕಾಣೋದೆಲ್ಲ ಶಾಶ್ವತ ಅಲ್ಲ, ಅದರಿಂದನೇ ನಾವು ಹುಡ್ಕೊಂಡು ಹೋಗ್ತಾಯಿದ್ವಿ, ಅದರಿಂದ ನಾವು ಹೋಗ್ತಾ ಇದ್ದೀವಿ. ಯಾವುದನ್ನು ಈ ಯಂತ್ರ ಮಂತ್ರ ಪ್ರಕರಣಗಳು, ಇಂದ್ರಜಾಲ ಮಹೇಂದ್ರಜಾಲ ಮಾಟ ಮಂತ್ರ ಅಂಥದ್ದು ಏನಿದೆಯೋ ಇವುಗಳನ್ನು ಉಪಯೋಗಿಸ್ಕೊಂಡು ತತ್ಕಾಲ ಜೀವನಕ್ಕೆ ಏನು ಬೇಕೋ ಸೌಕರ್ಯಗಳು ಸೌಲಭ್ಯಗಳು ಏನು ಬೇಕೋ ಅವುಗಳನ್ನು ಅನುಭವಿಸುವುದಕ್ಕೋಸ್ಕರ ಈ ಯಂತ್ರ ಮಂತ್ರ ಪ್ರಕರಣಗಳನ್ನು ಯಾರು ಮಾಟ ಮಂತ್ರ ಮಾಡ್ತಾರೋ ಅವ್ರಗಳ ಹತ್ರ ಹೋಗ್ತಾ ಇದ್ದೀವಿ. ಓಕೆ ಗುರುಜಿ, ಒಂದು ಲಾಸ್ಟ್ ಕಾಲ್ ಇದೆ, ಮಾತಾಡ್ಬಿಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಸರ್. ಅವ್ರ ಡೇಟ್ ಆಫ್ ಬರ್ತ್, ರಾಶಿ ನಕ್ಷತ್ರ ತಿಳಿಸ್ಕೊಡಿ ಮೇಡಮ್. 11/2/96. ಭಾನುವಾರ ನೈಟು 9:30 ಮೇಡಮ್. ರಾಶಿ ನಕ್ಷತ್ರ? ನಕ್ಷತ್ರ ಚಿತ್ತಾ ನಕ್ಷತ್ರ, ತುಲಾರಾಶಿ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ ಸರ್. ಪ್ರಶ್ನೆ ಏನು? ಮಗನ ಮದುವೆ ಬಗ್ಗೆ ಸರ್. ಚಿತ್ತಾ ನಕ್ಷತ್ರ 3ನೇ ಪಾದ ತುಲಾ ರಾಶಿ ಅಂತ ಹೇಳಿದ್ರಿ. ಹೌದು ಸರ್. ತುಲಾ ರಾಶಿಗೆ ಸಂಬಂಧಪಟ್ಟಂತಹ ಯೋಗ ಬಲ ಅನ್ನುವಂಥದ್ದು ಶೇಷ ಪ್ರಕಾರವಾಗಿ 7ಕ್ಕೆ ಅಂತಂದರೆ ಶುಕ್ರಾಧಿಪತಿ. ಅಂದರೆ ನಿಮಗೆ ಕಂಕಣ ಭಾಗ್ಯ ವಿಷಯದಲ್ಲಿ ಸ್ವಲ್ಪ ನಿಧಾನ ವಿಳಂಬ ಆಗ್ತಾ ಇದೆ, ನಿಜಾನೇ. ಬಟ್ ಏನೂ ಸಮಸ್ಯೆ ಏನಿಲ್ಲ. ಆದಷ್ಟು ಬೇಗ ಅವನಿಗೆ ವಯಸ್ಸಿಗೆ ತಕ್ಕಂತೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಒಂದು ಪರಿಹಾರ ಅನ್ನುವಂಥದ್ದು ಕೊಡ್ತಾನೆ. ಆಗಿದೆ ಮತ್ತು ಸಂಬಂಧದಲ್ಲೇ ಆಗುತ್ತೆ, ದೂರದಲ್ಲೇನಿಲ್ಲ. ಹೊಸದಾಗಿ ಹುಡುಕುವಂತಹ ಅವಶ್ಯಕತೆಗಳು ಕೂಡ ನಿಮಗಿಲ್ಲ, ಸಂಬಂಧದಲ್ಲೇ ಆಗುತ್ತೆ. ನಿಮಗೆ ಇಷ್ಟ ಕಷ್ಟಗಳು ಅಂತಂದರೆ ಆರ್ಥಿಕವಾಗಿ ನೀವಿದ್ರೂ ಇಲ್ಲದೆ ಹೋದ್ರೂ ಕೂಡ ಸಾಧಾರಣವಾಗಿ ಜೀವನ ಮಾಡಿದ್ರೂ ಕೂಡ ಸುಖ ಸಂತೋಷವಾಗಿ ಚೆನ್ನಾಗಿರ್ತಾನೆ. ಸಂಬಂಧದಲ್ಲೇ ಒಂದು ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತೈತೆ, ಆಗುತ್ತೆ. ಮತ್ತು ವಿಶೇಷವಾಗಿ ಅವನಿಗೆ ಅಂತಂದರೆ ಮಗುವಿಗೆ ಸಂಬಂಧಪಟ್ಟಂತಹ ಶುಕ್ರ ಅಧಿಪತಿ ಅನ್ನೋಂಥದ್ದು ಬರ್ತಾನೆ. ಪ್ರತಿದಿನ ಸಾಧ್ಯವಾದಷ್ಟೂ ಕೂಡ ಗರಿಕೆಯನ್ನು ಸಾಧ್ಯವಾದಷ್ಟೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಅಂತಂದರೆ ಆ ಗರಿಕೆಯಿಂದ ಮತ್ತು ನವಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಈ ಗರಿಕೆಯನ್ನು ಮತ್ತು ನವಧಾನ್ಯಗಳನ್ನು ಎರಡನ್ನೂ ಕೂಡ ನೆನೆಸಿಟ್ಟು ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಪಾರ್ಕಲ್ಲಿ ಯಾವುದಾದ್ರೂ ಒಂದು ಪಾರ್ಕಲ್ಲಿ ಹಾಕ್ಬಿಡಿ, ಅಂದರೆ ಹೊಲಗಳಲ್ಲಿ ಹಾಕ್ಬಿಡಿ. ಸಾಧ್ಯವಾದಷ್ಟೂ ಕೂಡ ಇದನ್ನು ಮಾಡಿದಾಗ ಅವನಲ್ಲಿ ಇರುವಂತಹ ಒಂದು ಲೋಪದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತದೆ. ಸ್ವಂತದ ಕಡೆಯಿಂದನೇ ಒಂದು ಸಂಬಂಧ ಅನ್ನುವಂಥದ್ದು ಆಗುತ್ತದೆ, ಕಲ್ಯಾಣ ಭಾಗ್ಯ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ ಮಾಟ ಮಂತ್ರದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಯಾರ್ಯಾರು ಕರೆ ಮಾಡಿದರೆ ಅವರಿಗೆ ಕಾಲ್ ಕನೆಕ್ಟ್ ಆಗಿರಲಿಲ್ಲ, ಸೊ ನಾವೀಗ ಮತ್ತೊಂದು ನಂಬರ್ ಹಾಗೆ ಗುರೂಜಿಯವರ ವಿಳಾಸವನ್ನು ಕೂಡ ತೋರಿಸ್ತೀವಿ, ನೀವು ನೇರವಾಗಿ ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019, 9900089018.